ಇಂದು ಬಾಂಗ್ಲಾದೇಶದಲ್ಲಿ 13ನೇ ಸಾರ್ವತ್ರಿಕ ಚುನಾವಣೆ ನಡೆಯಲಿದೆ. ಬಾಂಗ್ಲಾದ 299 ಲೋಕಸಭಾ ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಚುನಾವಣೆ ಇದು. ಬೆಳಿಗ್ಗೆ 7:30ಗೆ ಆರಂಭ ಆಗಿರುವಂತಹ ಮತದಾನ ಪ್ರಕ್ರಿಯೆ ಹಸೀನಾ ದೇಶ ತೊರೆದ ಬಳಿಕ ಮೊದಲ ಬಾರಿಗೆ ನಡೀತಾ ಇರುವಂತಹ ಚುನಾವಣೆ. 299 ಲೋಕಸಭಾ ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಚುನಾವಣೆ ಇದು. ಸುಮಾರು ಬೆಳಿಗ್ಗೆ 7:30ಇಂದನೇ ಆರಂಭ ಆಗಿದೆ. ಹಸೀನಾ ದೇಶ ತೊರೆದ ನಂತರ ಮೊದಲ ಬಾರಿಗೆ ನಡೀತಾ ಇರುವಂತಹ ಚುನಾವಣೆ. ಹಿಂಸಾ ಪೀಡಿತ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಚುನಾವಣೆ. ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಏನೆಲ್ಲ ಆಗಿದೆ ಅಂತ ಹೇಳಿ ಗೊತ್ತಿರುವಂತಹ ವಿಚಾರ. ಎಲ್ಲಿದ್ರೂ ಪರವಾಗಿಲ್ಲಪ್ಪ, ಬಾಂಗ್ಲಾದೇಶದಲ್ಲಿ ಮಾತ್ರ ಇರಬಾರ್ದು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆ ಮಟ್ಟಿಗೆ ಇಲ್ಲಿ ಹಿಂಸಾಚಾರ ನಡೀತಾ ಇದೆ ಅನ್ನುವಂಥದ್ದಕ್ಕೆ ಬಹಳಷ್ಟು ಸಾಕ್ಷಿಗಳು ಇದೆ. ಹಾಗಾಗಿ ಈ ಚುನಾವಣೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಹಸೀನಾ ದೇಶ ತೊರೆದ ನಂತರ ಮೊದಲನೇ ಬಾರಿಗೆ ನಡೀತಾ ಇರುವಂತಹ ಚುನಾವಣೆ. ಹಾಗಾಗಿ ಇಲ್ಲಿನ ಜೆನ್ಜಿ ಇರ್ಬೋದು ಅಥವಾ ಇಲ್ಲಿನ ಯೂತ್ಸ್ ಇರ್ಬೋದು ಅಥವಾ ಇಲ್ಲಿನ ಪ್ರಜೆಗಳು ಯಾರನ್ನ ಈ ಬಾರಿ ಆಯ್ಕೆ ಮಾಡ್ತಾರೆ, ಹೇಗಿರುತ್ತೆ, ಈ ಬಾರಿಯೂ ಕೂಡ ಸರಿಯಾದಂಥ ಅಧಿಕಾರ ಇಲ್ಲಿ ಬರುತ್ತಾ, ಸರಿಯಾದಂಥ ಆಡಳಿತವನ್ನ ನಡೆಸುವಂತ ಒಬ್ಬ ನಾಯಕರು ಇಲ್ಲಿ ಬರ್ತಾರಾ ಅನ್ನುವಂಥ ಪ್ರಶ್ನೆ. ಹಾಗಾಗಿ ಎಲ್ಲರ ಚಿತ್ತ ಈಗ ಸದ್ಯಕ್ಕೆ ಬಾಂಗ್ಲಾದೇಶದ 299 ಲೋಕಸಭಾ ಚುನಾವಣೆ ಮೇಲಿರುವಂಥದ್ದು. ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಬಹಳ ದೊಡ್ಡ ಮಟ್ಟದ ಗೊಂದಲ. ಹಿಂಸಾ ಪೀಡಿತ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಚುನಾವಣೆ ಇದು. ಬಾಂಗ್ಲಾದೇಶದಲ್ಲಿ ಭುಗಿಲೆದ್ದಿರುವಂತಹ ಹಿಂಸಾಚಾರ ನಡುವೆಯೇ ಬಾಂಗ್ಲಾ ಚುನಾವಣೆ ನಡೀತಾ ಇದೆ. ಬಾಂಗ್ಲಾದಲ್ಲಿ ಇಂದು ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ. ತಾರಿಕ್ ರೆಹಮಾನ್ ಅವರ BNP ಪಕ್ಷ ಕಣಕ್ಕಿಳಿದಿದೆ. ಜಮಾತಿ ಇಸ್ಲಾಮಿಯಾ ಪಕ್ಷ ಕಣದಲ್ಲಿದೆ. BNP ಪಕ್ಷ ಗೆಲುವಿನ ಬಗ್ಗೆ ಪ್ರಿಫೋಲ್ ಸಮೀಕ್ಷೆ ಕೂಡ ಮಾಡಲಾಗಿದೆ. 300 ಸಂಸದೀಯ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. 64 ಜಿಲ್ಲೆಗಳಲ್ಲಿ 42,761 ಮತದಾನ ಕೇಂದ್ರ ಸಿದ್ಧತೆ ಆಗಿದೆ. ಬಾಂಗ್ಲಾ ಮತಕೇಂದ್ರಗಳಿಗೆ ಬಿಗಿ ಸೇನಾ ಭದ್ರತೆ ಕೂಡ ಕೊಡಲಾಗಿದೆ. ಹಾಗಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಸದ್ಯಕ್ಕೆ ಇದೀಗ ಮಾಡಲಾಗಿದೆ.